ಸೀಕ್ರೆಟ್ ಮಾತುಕತೆ ರಿವೀಲ್ ಆಗಿದೆ ಅಂತ ಆಗಿದೆ ಅಷ್ಟೆ. ಅಂದ್ರೆ ಸಮರ್ಪಕವಾಗಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಿಲ್ವಾ ಸರ್ ಇವ್ರ ಕೈಯಲ್ಲಿ? ಕೊಡ್ಲಿಕ್ಕೆ ಅವಕಾಶಗಳಿದೆ ನನ್ನ ಅಭಿಪ್ರಾಯದಲ್ಲಿ. ಏನು ದೊಡ್ಡ ಪ್ರತಿನಿತ್ಯ ನಡೆದಿದ್ದೇವೆ ಹೇಳ್ತಾರಲ್ಲ, ಇದು ಏನು ಅಂಥ ದೊಡ್ಡ ಕಾರ್ಯಕ್ರಮ ಏನಲ್ಲ. ಇದು ಕೊಡಲಿಕ್ಕೂ ಏನು ಸಮಸ್ಯೆ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತೇಳಿ ಅವರು ಘೋಷಣೆ ಮಾಡಿ ಸರ್ಕಾರ ರಚನೆ ಆದ ನಂತರ ಸರಿಯಾದ ಮಾರ್ಗದಲ್ಲಿ ಹೋಗಿದ್ದರೆ ಈ 5 ಕಾರ್ಯಕ್ರಮವನ್ನು ಇನ್ನೂ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಹಲವಾರು ರೀತಿಯ ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಅದು ಇವರ ತಪ್ಪುಗಳಿಂದ ಇದು ಎಲ್ಲ ಒಂದು ಕಡೆ ಕೊಟ್ಟಂಥದ್ದು ಸರಿಯಾದ ರೀತಿ ಬಳಕೆ ಆಗ್ತಿಲ್ಲ. ಬಿಜೆಪಿ ಅಕ್ಷತೆ ಕಾಳಿಗೆ ನೀವು ಓಟ್ ಹಾಕೋದಾದ್ರೆ ನಾವು ಕೂಡ ದೇವಸ್ಥಾನ ಕಟ್ಬಿಟ್ಟು ಶುರು ಮಾಡಿ ಕಟ್ಟಿ ನೀವೂ ಅಲ್ವೇ. ಅವರ ನಿಮಗೆ ಆ ಅಕ್ಷತೆ ಕಾಳು ಕೊಟ್ಟರು ಅಂತ ಓಟ್ ಹಾಕ್ತಾರೆ ಅಂತ ನಿಮ್ಮ ಭಾವನೆ ಇದ್ದರೆ ನೀವು ಅಕ್ಷತೆ ಕಾಳು ಕೊಟ್ಕೊಂಡು ಇಟ್ಕೊಂಡಿರೋದೇನು? ನೀವು ಅಕ್ಷತೆ ಕಾಳು ಕೊಟ್ಕೊಂಡೆ ಓಟ್ ಹಾಕ್ಸ್ಕೊಳ್ಳಿ. ನಾವು ಅಕ್ಷತೆ ಕಾಳು ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ಕೊಳ್ಳಿ. ಈಗ ಅವರ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕೋದಾದ್ಮೇಲೆ ನಿಮ್ಮ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕಲ್ವಾ? ನೀವೊಂದು ಪ್ರಯೋಗ ಮಾಡಿ ನೋಡೋಣಂತೆ. ಸೀಕ್ರೆಟ್ ಮಾತುಕತೆ ರಿವೀಲ್ ಆಗಿದೆ ಅಂತ ಆಗಿದೆ ಅಷ್ಟೆ. ಅಂದ್ರೆ ಸಮರ್ಪಕವಾಗಿ ಗ್ಯಾರಂಟಿ ಕೊಡ್ಲಿಕ್ಕೆ ಆಗ್ತಿಲ್ವಾ ಸರ್ ಇವ್ರ ಕೈಯಲ್ಲಿ? ಕೊಡ್ಲಿಕ್ಕೆ ಅವಕಾಶಗಳಿದೆ ನನ್ನ ಅಭಿಪ್ರಾಯದಲ್ಲಿ. ಏನು ದೊಡ್ಡ ಪ್ರತಿನಿತ್ಯ ನಡೆದಿದ್ದೇವೆ ಹೇಳ್ತಾರಲ್ಲ, ಇದು ಏನು ಅಂಥ ದೊಡ್ಡ ಕಾರ್ಯಕ್ರಮ ಏನಲ್ಲ. ಇದು ಕೊಡಲಿಕ್ಕೂ ಏನು ಸಮಸ್ಯೆ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಅಂತೇಳಿ ಅವರು ಘೋಷಣೆ ಮಾಡಿ ಸರ್ಕಾರ ರಚನೆ ಆದ ನಂತರ ಸರಿಯಾದ ಮಾರ್ಗದಲ್ಲಿ ಹೋಗಿದ್ದರೆ ಈ 5 ಕಾರ್ಯಕ್ರಮವನ್ನು ಇನ್ನೂ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದ್ರ ಜೊತೆಗೆ ರಾಜ್ಯದ ಅಭಿವೃದ್ಧಿಗೂ ಹಲವಾರು ರೀತಿಯ ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಅದು ಇವರ ತಪ್ಪುಗಳಿಂದ ಇದು ಎಲ್ಲ ಒಂದು ಕಡೆ ಕೊಟ್ಟಂಥದ್ದು ಸರಿಯಾದ ರೀತಿ ಬಳಕೆ ಆಗ್ತಿಲ್ಲ. ಬಿಜೆಪಿ ಅಕ್ಷತೆ ಕಾಳಿಗೆ ನೀವು ಓಟ್ ಹಾಕೋದಾದ್ರೆ ನಾವು ಕೂಡ ದೇವಸ್ಥಾನ ಕಟ್ಬಿಟ್ಟು ಶುರು ಮಾಡಿ ಕಟ್ಟಿ ನೀವೂ ಅಲ್ವೇ. ಅವರ ನಿಮಗೆ ಆ ಅಕ್ಷತೆ ಕಾಳು ಕೊಟ್ಟರು ಅಂತ ಓಟ್ ಹಾಕ್ತಾರೆ ಅಂತ ನಿಮ್ಮ ಭಾವನೆ ಇದ್ದರೆ ನೀವು ಅಕ್ಷತೆ ಕಾಳು ಕೊಟ್ಕೊಂಡು ಇಟ್ಕೊಂಡಿರೋದೇನು? ನೀವು ಅಕ್ಷತೆ ಕಾಳು ಕೊಟ್ಕೊಂಡೆ ಓಟ್ ಹಾಕ್ಸ್ಕೊಳ್ಳಿ. ನಾವು ಅಕ್ಷತೆ ಕಾಳು ಕೊಡ್ತೀವಿ ಓಟ್ ಹಾಕಿ ಅಂತ ಕೇಳ್ಕೊಳ್ಳಿ. ಈಗ ಅವರ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕೋದಾದ್ಮೇಲೆ ನಿಮ್ಮ ಅಕ್ಷತೆ ಕಾಳಿಗೆ ಜನ ಓಟ್ ಹಾಕಲ್ವಾ? ನೀವೊಂದು ಪ್ರಯೋಗ ಮಾಡಿ ನೋಡೋಣಂತೆ.